ಶುಭ ದಿನ ತೀರ್ಥಹಳ್ಳಿ. ಇವತ್ತು ನೀವು ಯಾರು ನೋಡದೇ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ನಾನು. ತೀರ್ಥಹಳ್ಳಿಲಿ ಒಂದು 80% ಜನ ನೋಡೇ ಇಲ್ಲ ಈ ಪ್ಲೇಸ್ ನ. 20 ಜನ ನೋಡಿರ್ಬೋದು, ಒಂದು 20% ಜನಗಳು ನೋಡಿರ್ಬೋದು. ನಾವು ಹೋಗ್ತಾ ಇದೀವಿ ಅಂಡರ್ ಗ್ರೌಂಡ್ ಚರ್ಚ್ ಪ್ರೇಯರ್ ಹಾಲಿಗೆ. ಮತ್ತು ಮೇಲಿನ ಕುರುವಳಿಗೆ ಹೋಗ್ತಾನೆ ಲೆಫ್ಟ್ ಸೈಡ್ ಅಲ್ಲಿ ಬೋರ್ಡ್ ಇದೆ ನೋಡಿ, ಇಲ್ಲಿ ಪ್ರೇಯರ್ ಹಾಲಿಗೆ ದಾರಿ ಅಂತ. ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು. ಇಲ್ಲಿ ಮೇಲಿನ ಕುರುವಳ್ಳಿ ಒಳಗಡೆ ಇದು ರೋಡ್ ಪ್ಲೇಸಿಗೆ ಜಟ್ಟಿನ ಕೊಪ್ಪ ಅಂತ ಹೇಳ್ತಾರೆ. ಫುಲ್ ಸ್ಟ್ರೈಟ್ ಹೋಗಿ, ಎಲ್ಲೂ ಲೆಫ್ಟ್ ರೈಟ್ ತಗೊಳಕ್ ಹೋಗ್ಬೇಡಿ. ಸಣ್ಣ ರೋಡ್ಗಳು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇಲ್ಲಿ. ಪ್ಲೇಸ್ ನೋಡಿ ಹೆಂಗಿದೆ, ಫುಲ್ ಒಳ ರೋಡು, ಸುತ್ತಮುತ್ತ ಮನೇನು ಇಲ್ಲ ಅಷ್ಟು. ನೋಡಿ ಲೆಫ್ಟ್ ರೈಟ್ ಎಲ್ಲ ಕನ್ಫ್ಯೂಸ್ ಆಗಬೇಡಿ, ಸ್ಟ್ರೈಟ್ ಒಂದೇ ರೋಡ್. ನೋಡ್ತಾ ಇದಾರಲ್ಲ ಕ್ಯಾಮ್ರಾ ಹಾಕಿದೀನಿ ಅಂತ. ಬಂದ್ವಿ ಇವಾಗ ಅಂತೂ. ಗಾಡಿ ಇಲ್ಲಿ ನಿಲ್ಸಿ ಆ ಕಡೆ ರೋಡಲ್ಲಿ ಹೋಗೋದು ಲೆಫ್ಟ್. ಮೇಲಿನ ಕುರುವಳ್ಳಿ ಜಟಿನ್ ಕೊಪ್ಪದೊಳಗೆ ಬರ್ತಾ ಇದೀವಿ. ಅಂಡರ್ ಗ್ರೌಂಡ್ ಚರ್ಚ್ ಇದೆ. ಒಂದು 4-5 ವರ್ಷ ಆಗಿದೆ ಓಪನ್ ಮಾಡಿ. ಇವತ್ತು ಹೊರಗಡೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಬ್ರೋ, ಕ್ಯಾಮ್ರಾ ಬರಕ್ ಇಷ್ಟ ಇಲ್ಲ ಅಂತೆ. ನೋಡಿ ಇಲ್ಲೊಂದು ಚರ್ಚ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲೇ ತೆಗಿಯೋಣ. ಒಳಗೆ ಹೋಗ್ತಾ ಇದೀವಿ ಅಂಡರ್ ಗ್ರೌಂಡ್. ಬನ್ನಿ ಬ್ರೋ, ಹಿಂದೆ ಬನ್ನಿ, ಹೊಟ್ಟಿ ಬನ್ನಿ. ನೋಡಿ ಫುಲ್ ಎಂಟ್ರೆನ್ಸ್ ಅಲ್ಲೇ ಹಾಕಿದ್ರು ಜೀಸಸ್. ಲೈಟ್ ಹಾಕಿದಲ್ಲ. ಸ್ವಿಚಸ್ ಅಲ್ಲೆಲ್ಲ ಇದೆಯಾ? ಸ್ವಿಚಸ್ ಹಾಕ್ತಾ ಹೋಗೋದೇನಲ್ಲ. ನೀವು ಇಲ್ಲಿ ಒಂದ್ಸತಿ ಬರ್ಲೇಬೇಕು, ಸಕ್ಕತ್ತಾಗಿದೆ ಮಾತ್ರ ಅಂಡರ್ ಗ್ರೌಂಡ್. ಭಯ ಆಗ್ತಿದೆ ನೋಡಿ ಜೀಸಸ್ ಅಲ್ಲ. ಬ್ರೋ ಈಗ ಸೇಮ್ ಅವಾಗ ಬಂದಿರಲ್ಲ, ಸೇಮ್ ಜಾಗ. ಅಂಡರ್ ಗ್ರೌಂಡ್ ಚರ್ಚ್. ಸೆಲ್ಫಿ ಸ್ಟಿಕ್ಕಿಂದ ಲಾಂಗ್ ಮಾಡ ಅಲ್ವಾ? ಇವಾಗ ನೋಡಿದ್ವಿ. ಮೇಲ್ ನೋಡಿ ಮೇಲ್. ಹೇಳೋದು ಇನ್ಫಾರ್ಮೇಶನ್ ಫಾದರ್ ಇರ್ಲಿಲ್ಲ. ಫಾದರ್ ಇದ್ರೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿತ್ತು ನನಗೆ. ವಾಯ್ಸ್ ಎಕೋ ಆಗತ್ತಲ್ಲ ಬ್ರೋ? ವಾಯ್ಸ್ ಎಕೋ ಅಲ್ಲ? ಫುಲ್ ಸ್ಪೇಸ್ ಇದೆ. ಸಾಕರ್ ಪ್ಲೇಸ್ ನೋಡಿ. ಇಲ್ಲೇ ಕುತ್ಕೊಂಡು ಪ್ಲೇಸ್ ಮಾಡ್ತೀನಿ ಗೇಮ್ಸ್ ಮೇಲೆ. ಇಲ್ಲೇ ಕುತ್ಕೊಂಡಿರ್ತೀನಿ. ಚಂದ ಜಾಗ.
ಬ್ರೋನೇ ಕರ್ಕೊಂಡ್ ಬಂದಿರೋದು. ಅದೆಲ್ಲ ಬರುತ್ತೆ ಕೆಲವೊಂದೆಲ್ಲ ಬರುತ್ತೆ. ಇಲ್ಲಿ ಬಂದಿದ್ದು ಎಂಟ್ರಿ ಮಾಡಬೇಕು. ಬ್ರೋ ಎಂಟ್ರಿ ಮಾಡ್ತಾ ಇದ್ದಾರೆ. ಪ್ಲೇಸ್ ಅಂತೂ ಸೂಪರ್ ಆಗಿದೆ. ಫಸ್ಟ್ ಟೈಮ್ ಅಂಡರ್ ಗ್ರೌಂಡ್ ಚರ್ಚಿಗೆ ಬಂದಿರೋದು, ಅದು ತೀರ್ಥಹಳ್ಳಿಲೇ ಇರೋದು. ಎಷ್ಟು 4-5 ವರ್ಷ ಆಯ್ತಲ್ಲ ಚರ್ಚ್ ಇದು ಮಾಡಿ? 4 ವರ್ಷ ಆಯ್ತಾ? ಸುಮಾರು ಜನ ಗೊತ್ತಿಲ್ಲ ಅಲ್ಲ ಇಲ್ಲಿದಾಗ ಅಂಡರ್ ಗ್ರೌಂಡ್. ಇವಾಗ ಗೊತ್ತಾಯ್ತು. ಇದು ಎಕ್ಸಿಟ್ ಅದು ಎಂಟ್ರಿ 3 ವರ್ಷ ಆಯ್ತಾ? 21ಕ್ಕೆ ಎಕ್ಸಿಟ್ ಆಯ್ತಾ? ಫುಲ್ ಡೀಟೇಲ್ಸ್ ಇದೆ. ಇದು ಎಕ್ಸಿಟ್. ನಾವು ಎಂಟ್ರಿ ಬಂದಿದೆ ಆ ಸೈಡಿಂದ ಇದೆ. ಆ ಸೈಡಿಂದ ಇನ್ನೊಂದ್ಸರಿ ಬರ್ಬೇಕು. ಸ್ವಿಚ್ ಇಲ್ಲ ಇಲ್ಲಿ, ಬರೀ ಆಟೋಮೆಟಿಕ್ ನಡೀತಾನೆ. ಹೌದಾ? ಸೇಫರ್ ಅಲ್ಲ ಅಂತ ಅದೇನು ಎಂತ ಸೆಟ್ಟಿಂಗ್ ಸೆನ್ಸಿಟಿವಿಟಿ ಆಫ್ ಆಗಲ್ಲ ಆಟೋಮೆಟಿಕ್. ಹಿಂಗೆ ಎಕ್ಸಿಟ್ ಆಗೋಣ. ಅಲ್ಲ ಹಾಲ್ ಒಳಗೆಲ್ಲ ಹೋಗೋಣಲ್ಲ. ಇದು ಹೊರಗಡೆ ಅಂಡರ್ ಗ್ರೌಂಡ್ ಇಂದ ಇವಾಗ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ಸ್ವಲ್ಪ ದೊಡ್ಡ ಇದೆ ಕ್ರಿಶ್ಚಿಯನ್ ಸಿಂಬಲ್. ಬಿಸ್ಲಿ ಏನು ಕಾಣಿಸ್ತಿಲ್ಲ ಬ್ರೋ, ಹೆವಿ ಕಣ್ಣು. ಇದು ಹೊರಗಡೆ ಇರೋದು, ಅಲ್ಲಿ ಇದು ಅಂಡರ್ ಗ್ರೌಂಡ್ ಇಲ್ಲಿಂದ ಹೋಗೋದು. ಇದು ಎಕ್ಸಿಟ್ ಅಲ್ಲ ಬ್ರೋ? ಇದು ಎಕ್ಸಿಟ್, ಅಲ್ಲಿ ಎಂಟ್ರೆನ್ಸ್ ಸೈಡ್. ಇದು ಹೊರಗಡೆ ಇರೋದು. ಇಲ್ಲಿ ಹೊರಗಡೆನೂ ಇದೆ ಇಲ್ಲಿ ಬ್ಯಾಕ್ ಗ್ರೌಂಡ್. ಹೊರಗಡೆ ಹಾಲ್ ಇದೆ. ಹಾಲ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಇದೆ. ಇಲ್ಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರಾ ಅಲ್ಲ? ಎಂತ ಮಾತಾಡೋದು? ಇಲ್ಲ ಆನಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ. ಫಂಕ್ಷನ್ಸ್ ಏನಾದ್ರು ಇದ್ದಾಗ, ಹಬ್ಬ ಏನಾದ್ರು ಇದ್ದಾಗ ಇವ್ರದ್ದು. ಫಾದರ್ ಇಲ್ಲೇ ಕೂತ, ಫಾದರ್ ಇಲ್ಲೇ ಸೀಟಲ್ಲಿ ಕೂತದಂತೆ. ಬ್ಯಾಕ್ ಸೀಟ್ ಅಲ್ಲ, ಮೇನ್ ಸೀಟ್. ಬರೀ ಮ್ಯೂಸಿಕ್ ಹಾಕ್ಬಿಟ್ಟೆ. ಇದು ಈ ಫಾದರ್ ಕೊಂಕಣಿ ಮಾತಾಡ್ತಿದ್ದೀರಾ? ಕೊಂಕಣಿ ಮಾತಾಡ್ತಿದ್ದೀರಾ? ನಮ್ದು ಅದೇ ಬ್ರೋ. ಹಾ ಕೊಂಕಣಿ. ಅವನೆಲ್ಲ ಮಾತಾಡ್ತಾನೆ, ಚೆನ್ನಾಗಿ ಬಂದ್ರೆ ನಮಗ್ ಮಾತಾಡಕ್ಕೆ ಸ್ವಲ್ಪ ಇದಾಗತ್ತೆ. ಅದು ಕರೆಕ್ಟ್ ಪೂಜೆ ಇರಕ್ ಮರ ಯಾವಾಗ ಹಬ್ಬ ಟೈಮಿಗೆ ಬಂದ್ಬಿಡ್ಬೇಕಿತ್ತು. ಹೌದು, ಅದು ಒಂದ್ ಸುಮ್ಮನೆ ಮಾಡ್ಬಿಡ. ಹಬ್ಬ ಟೈಮಿಗೆ ಇನ್ನೊಂದ್ಸರಿ ಬಂದ್ ಮಾಡ್ಬಿಟ್ರೆ ಅಲ್ವಾ? ಒಬ್ರು ಮೇಡಮ್ ಸಿಕ್ಕಿದ್ರು, ಅವರೇ ಇವಾಗ ಒಂದ್ ಸ್ವಲ್ಪ ಚರ್ಚ್ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಸಂತ ಲಾರೆನ್ಸರ ಗುಹಾಂತರ ಪ್ರಾರ್ಥನಾಲಯ ಜಟಿನಕೊಪ್ಪ
ಜಟ್ಟಿನಕೊಪ್ಪ 32 ಕ್ರೈಸ್ತ ಕುಟುಂಬಗಳನ್ನು ಹೊಂದಿರುವ ಒಂದು ಸಣ್ಣ ಸಮುದಾಯ. ಈ ನಮ್ಮ ಬಡಾವಣೆ ತೀರ್ಥಹಳ್ಳಿಯ ದೇವಾಲಯದಿಂದ 3 ಕಿಲೋಮೀಟರ್ ದೂರವಿದ್ದ ಕಾರಣ ಕ್ರೈಸ್ತ ವಿಶ್ವಾಸದಲ್ಲಿ ಸ್ವಲ್ಪ ಹಿಂದೆ ಇರುವುದನ್ನು ಮನಗಂಡ ಅಂದಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಪೌಲ್ ದಿಕ್ಕುನ್ನಾರವರು ದಿನಾಂಕ 8/2/1998 ಪವಿತ್ರ ಶಿಲುಬೆಯನ್ನು ಸ್ಥಾಪಿಸಿ ಶಿಲುಬೆಯ ಭಕ್ತಿಯನ್ನು ಜನರಲ್ಲಿ ಬಿತ್ತಿದರು. ತದನಂತರ ತಪಸ್ಸು ಕಾಲದಲ್ಲಿ ಶಿಲುಬೆ ಹಾದಿಯನ್ನು ನಡೆಸಲಾಗುತ್ತಿತ್ತು ಮತ್ತು ವಾರಕ್ಕೆ ಒಮ್ಮೆ ಜಪಸರ ಪ್ರಾರ್ಥನೆ ಮುಂದುವರೆಯಿತು. ಹೀಗೆ ಮಳೆಗಾಲದಲ್ಲಿ ಪ್ರಾರ್ಥನೆ ಮಾಡಲು ಸಾಧ್ಯವಾಗದ ಕಾರಣ ಒಂದು ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಲು ತೀರ್ಮಾನಿಸಲಾಯಿತು. ಅಂದಿನ ಧರ್ಮಗುರುಗಳಾದ ವಂದನೀಯ ಸ್ವಾಮಿ ಜೆ.ಬಿ. ಕ್ಯಾಸ್ತಲಿನೋರವರು ಸಂತ ಲಾರೆನ್ಸರ ಬಡಾವಣೆಯಾದ ಕಾರಣ ಈ ಸಂತರ ಹೆಸರಿನಲ್ಲಿಯೇ ಒಂದು ಚಿಕ್ಕ ಪ್ರಾರ್ಥನಾ ಮಂದಿರವನ್ನು ಆಗಸ್ಟ್ 8, 2004 ನಮ್ಮ ಧರ್ಮ ಕೇಂದ್ರದವರೇ ಆದ ವಂದನೀಯ ಸ್ವಾಮಿ ರಾಬರ್ಟ್ ಡಿಮೆಲ್ಲೋರವರಿಂದ ಪ್ರಾರ್ಥನಾ ಮಂದಿರವನ್ನು ಉದ್ಘಾಟಿಸಲಾಯಿತು. ಅಂದು ವಂದನೀಯ ಸ್ವಾಮಿ ವಿಕ್ಟರ್ ಪಾಯ್ಸ್ ರವರು ಆಶೀರ್ವಚನ ನೀಡಿದರು. ಇದರ ಜೊತೆಗೆ ವಾರದಲ್ಲಿ 2 ದಿನ ಗುರುವಾರ ಮತ್ತು ಶನಿವಾರದಂದು ಜಪಸರ ಪ್ರಾರ್ಥನೆ ಹಾಗೂ ಗುರುವಾರದಂದು ಸಂತ ಲಾರೆನ್ಸರ ನೊವೇನಾ ಪ್ರಾರ್ಥನೆ, ಶನಿವಾರದಂದು ಮಾತೆ ಮರಿಯಮ್ಮನವರ ನೊವೇನಾ ಪ್ರಾರ್ಥನೆಯನ್ನು ಭಕ್ತಿಪೂರ್ವಕವಾಗಿ ನಡೆಸುತ್ತಿದ್ದೇವೆ. ಇದಲ್ಲದೆ ಜನವರಿ ತಿಂಗಳಿನಲ್ಲಿ ಸಂತ ಲಾರೆನ್ಸರ ವಾರ್ಷಿಕ ಮಹೋತ್ಸವಕ್ಕೆ ಸಿದ್ಧತೆಯಾಗಿ 9 ದಿನಗಳ ನೊವೇನಾ ಪ್ರಾರ್ಥನೆ ಹಾಗೂ ಧ್ವಜಾರೋಹಣವನ್ನು ನಡೆಸುತ್ತಿದ್ದೇವೆ. 2015 ನಮ್ಮ ಧರ್ಮ ಕೇಂದ್ರಕ್ಕೆ ವಂದನೀಯ ಸ್ವಾಮಿ ರೋಮನ್ ಪಿಂಟೋರವರು ಆಗಮಿಸಿದ ನಂತರ ಪ್ರತಿ ತಿಂಗಳ ಮೊದಲನೆಯ ಗುರುವಾರ ಸಂಜೆ 5 ಗಂಟೆಗೆ ಪವಿತ್ರ ಪರಮ ಪ್ರಸಾದದ ಆರಾಧನೆ, ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ ಹಾಗೂ ದಿವ್ಯ ಬಲಿ ಪೂಜೆ, ಹಾಗೆಯೇ ಹಬ್ಬದ ಸಮಯದಲ್ಲಿ ಸಂತ ಲಾರೆನ್ಸರ ತೇರಿನ ಮೆರವಣಿಗೆ, ಹೊರೆ ಕಾಣಿಕೆಯನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಕ್ರಮೇಣ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದುದರಿಂದ ಪ್ರಾರ್ಥನಾಲಯದ ಮುಂದೆ ಇದ್ದ ಖಾಲಿ ಜಾಗದಲ್ಲಿ ಬಡಾವಣೆ ಜನರ ಸಹಾಯದಿಂದ ನೂತನ ಮಂಟಪ ನಿರ್ಮಿಸಲಾಯಿತು. ಈ ನೂತನ ಮಂಟಪವನ್ನು ದಿನಾಂಕ 13/1/2017 ವಾರ್ಷಿಕ ಹಬ್ಬದ ಸಂದರ್ಭದಲ್ಲಿ ಈಗಿನ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ರವರಿಂದ ಉದ್ಘಾಟಿಸಲಾಯಿತು. ಸ್ಥಾಪನೆಯಾಗಿದ್ದ ಪವಿತ್ರ ಶಿಲುಬೆ 25 ವರ್ಷಗಳಾದುದರಿಂದ ಶಿಥಿಲವಾಗಿರುತ್ತಿರುವುದನ್ನು ಕಂಡ ಬಡಾವಣೆಯ ಸದಸ್ಯರು ನೂತನ ಕಲ್ಲಿನ ಶಿಲುಬೆಯನ್ನು ಮಾಡಿ ದಿನಾಂಕ 14/9/2018 ಉದ್ಘಾಟಿಸಲಾಯಿತು. ದಿನಾಂಕ 14/6/2018 ಗುಹಾಂತರ ದೇವಾಲಯದ ಶಂಕುಸ್ಥಾಪನೆ ಮಾಡಿ ಬಡಾವಣೆಯ ಜನತೆ ಸೇರಿ ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರವೇ ನಿರ್ಮಿತವಾದ ಈ ಗುಹಾಂತರ ದೇವಾಲಯ ನೂತನವಾಗಿ ಬಡಾವಣೆಯ ಜನರೇ ನಿರ್ಮಿಸಿ ದಿನಾಂಕ 17/1/2021 ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ರವರು ಲೋಕಾರ್ಪಣೆ ಮಾಡಿ ಜೊತೆಗೆ ಸಂತ ಅಲ್ಫೋನ್ಸಮ್ಮನವರ ಪವಿತ್ರ ಅವಶೇಷವನ್ನು ಕೇರಳದಿಂದ ತಂದು ಈ ಪುಣ್ಯ ಸ್ಥಳದಲ್ಲಿ ಸ್ಥಾಪಿಸಿದರು. ಈ ಪವಿತ್ರ ಗುಹಾಂತರ ದೇವಾಲಯದ ನಕಾಶೆ ತಯಾರಿಸಲು ಸಂಪೂರ್ಣ ಸಹಕಾರವನ್ನು ನೀಡುವಲ್ಲಿ ವಂದನೀಯ ಫಾದರ್ ರೋಮನ್ ಪಿಂಟೋರವರು ಶಕ್ತರಾದರು. ತಿಂಗಳಿಗೊಮ್ಮೆ ಪ್ರಾರ್ಥನಾಲಯದ ಪರವಾಗಿ ವೃದ್ಧರು, ಸಂಕಷ್ಟದಲ್ಲಿರುವವರು ಹಾಗೂ ಒಂದು ಬಡ ಕುಟುಂಬಕ್ಕೆ ಭೇಟಿ ನೀಡಿ ಸಹಾಯವನ್ನು ಮಾಡುವ ಸೇವಾ ಕಾರ್ಯವನ್ನು ಈ ಬಡಾವಣೆಯು ಹಮ್ಮಿಕೊಂಡಿದೆ. ಇದು ನಮ್ಮ ಬಡಾವಣೆಯ ಹಾಗೂ ಧರ್ಮ ಕೇಂದ್ರದ ಎಲ್ಲಾ ಭಕ್ತಾದಿಗಳು ಆಧ್ಯಾತ್ಮಿಕವಾಗಿ ಬಲಪಡಿಸಿ ಸಂತಸವನ್ನು ತಂದಿದೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸಂತರ ಆಶೀರ್ವಾದವನ್ನು ಸಹ ಪಡೆಯುತ್ತಿದ್ದಾರೆ. ಇಂದಿನವರೆಗೆ ಧರ್ಮಾಧ್ಯಕ್ಷರು ಹಾಗೂ ಎಲ್ಲಾ ಧರ್ಮ ಗುರುಗಳ ಸಹಾಯ ಸಹಕಾರದೊಂದಿಗೆ ಬೆಳೆದು ಬಂದ ಈ ಬಡಾವಣೆಯು ಸಂತ ಲಾರೆನ್ಸರ ಪ್ರಾರ್ಥನಾ ಮಂದಿರದ ಮಹಿಮೆಯನ್ನು ಹೆಚ್ಚಿಸಲು ಎಲ್ಲಾ ಕ್ರೈಸ್ತ ಭಕ್ತಾದಿಗಳ ಹೆಚ್ಚಿನ ಪ್ರಾರ್ಥನೆ, ಸಹಕಾರ, ಸಹಾಯವನ್ನು ಆಶಿಸುತ್ತೇವೆ. ತಮ್ಮ ವಿಶ್ವಾಸಿಗಳಾದ ಸಂತ ಲಾರೆನ್ಸರ ಬಡಾವಣೆಯ ಸರ್ವ ಭಕ್ತಾದಿಗಳು.
ಧನ್ಯವಾದಗಳು. ಬ್ರೋ ಹೊರಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಅದು ಸಿಕ್ಕ ತೀರ್ಥಹಳ್ಳಿ ಮೋಟರ್ ಬಾಕ್ಸ್ ಅಂತಿದೆ, ಸಬ್ಸ್ಕ್ರೈಬ್ ಮಾಡಿ. ಹಾ ಥ್ಯಾಂಕ್ ಯು. ವಿಡಿಯೋ ಮಾಡ್ತೀನಿ, ನೀವು ಶೇರ್ ಮಾಡಿ. ಥ್ಯಾಂಕ್ಸ್ ಅಣ್ಣ, ಬಾಯ್. ಚರ್ಚಿದು ಅಂಡರ್ ಗ್ರೌಂಡ್ ಬ್ಲಾಗ್ ಮುಗಿಸಿದೀವಿ. ಇವಾಗ ಮನೆ ಹೋಗ್ತಾ ಇದೀವಿ. ನಿಜ ತಿಳಿಸಿಲ್ವಾ ಶಬಾಷ್. ನಾನು ಎಂತ ಹೇಳ್ತೇಳೆ, ಆರಾಮಾಗ್ಬೇಕು. ಹೌದು ಮೈಕ್ ಇದೆಯಲ್ಲ, ಉದ್ರೋಯ್ತ ನೋಡಿದೆ. ಬೇಡ ಬ್ರೋ, ಇದು ಐಫೋನ್ ಅಲ್ಲಿ ಆಟೋಮೆಟಿಕ್ ಫಿಲ್ಟರ್ ಸೆಟಪ್ ಆಗಿರುತ್ತೆ. ಫುಲ್ ಬನ್ನಿ ಬ್ರೋ, ಇದೆಲ್ಲ ಹಾಕದೆ 8-10 ನಿಮಿಷ ಆಗ್ಬೇಕು ಬ್ರೋ, ಲಾಂಗ್ ವಿಡಿಯೋ ಆಗುತ್ತೆ. ಜಸ್ಟ್ ಬ್ಲಾಗ್ ಮುಗಿಸಿ ಇವಾಗ ಮನೆ ಹೋಗ್ತಾ ಇದೀವಿ. ಅಷ್ಟೇ ಜಿಮ್ ಇದ ಬ್ರೋ, ಇವತ್ತು ಚೆಸ್ಟ್ ಡೇ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.